ನಾನು ಬೋಸರಾಜ್ ಸಾಬನ ಮೊದಲಿದ್ದ ನಾನು ಅಭಿಮಾನಿ 80ರಲ್ಲಿದ್ದ 1980 80ರಲ್ಲಿದ್ದ ಅವರು ಅಭಿಮಾನಿಗಳಾಗಿ ನಾನು ಕೆಲಸ ಮಾಡ್ಕೊಂತ ಬಂದೀನಿ. ಭಾಳ ಭಾಳ ಹತ್ತಿರದಿಂದ ನೋಡಿದಂಥ ಒಬ್ಬ ವ್ಯಕ್ತಿ ಅಂದರೆ ಈ ಎಲ್ಲ ಮುಖಂಡರಲ್ಲಿ ನಾನೊಬ್ಬನು. ಯಾಕಂದರೆ 80ರಲ್ಲಿ ಅವರು ನನ್ನ ಮಹಮೂದ್ ಅಲಿ ವಕೀಲ್ ಸಾಬ್ ದಿವಂಗತ, ನಮ್ಮ ಸೋದರ ಮಾವ ಬಾಗಲೋಡು ಬಸವರಾಜಪ್ಪ ಇವರೆಲ್ಲರೂ ಕಲಿತು ನನಗೆ ಬೋಸರಾಜನಲ್ಲಿ ಕರ್ಕೊಂಬಂದು ಭೇಟಿ ಮಾಡಿಸಿ ಪಾರ್ಟಿ ಸೇರಿಸಿದ್ರು. ನಾನು ಅವತ್ತು ಬಂದು ಒಂದು ತಿಂಗಳು 2 ತಿಂಗಳಾಗ ನನಗೆ ಅಧ್ಯಕ್ಷನ ಮಾಡಿಬಿಟ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ಸುಮಾರು 90 ತನಕ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ. ಅದು ಸಾಹೇಬ್ರೇ ಕಾರಣ. ನಾನು ಮಾಡ್ತಕ್ಕಂಥ ಕೆಲಸ ಚಟುವಟಿಕೆಗಳು ನೋಡಿ ನನಗೆ 2 ಪೀರಿಯಡ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷನ ಮಾಡಿದರು. ತದನಂತರ ನಾನು 83ರಲ್ಲಿ ಕೌನ್ಸಿಲರ್ ಆದೆ. ಅದಕ್ಕೂ ಅವರೇ ಕಾರಣ. ಟಿಕೆಟ್ ಕೊಟ್ಟರು, ನಮ್ಮ ಗೆಲುವಿಗೆ ಬಂದು ತಿರುಗಾಡಿದರು. ತದನಂತರ ನಾನು ಮುನ್ಸಿಪಾಲ್ಟಿ ಅಧ್ಯಕ್ಷ ಆದೆ, ಟೌನ್ ಪ್ಲಾನಿಂಗ್ ಅಧ್ಯಕ್ಷ ಆದೆ. ಇದಕ್ಕೆಲ್ಲ ಕಾರಣ ನಮ್ಮ ಬೋಸರಾಜ್ ಸಾಬ್. ಅವ್ರ ಕೊಡುಗೆನೇ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ನಮ್ಮ ಅಪ್ಪ ನಮ್ಮಮ್ಮನ ಹೆಸರೆಲ್ಲ ಬಂದಿಲ್ಲ. ನಾನು ನಿಜವಾಗಿ ರಾಜಕೀಯದಾಗ ಹೇಳ್ಬೇಕಾದ್ರೆ ನಾನು ಬೋಸರಾಜ್ ಸಾಬ್ನ ಹೆಸರು ಹೇಳ್ಕೊಂಡೇ ಬಂದೆ. ಬೋಸರಾಜ್ ಸಾಬ್ ನಾವು ಸಾಯತನ ದುಡಿದ್ರೂ ಅವ್ರು ಋಣ ಮುಡ್ಸೋಕ್ಕಾಗೋದಿಲ್ಲ. ಇನ್ನೂ ಜೀವಂತ ಇರೋ ಸಾಯತನ. ಯಾಕಂದರೆ ನನಗೆ 2 ಪೀರಿಯಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಾಡಿದ್ರು 2000ಲಿದ್ದ. ಮುನ್ಸಿಪಾಲ್ಟಿ ಕೌನ್ಸಿಲರು, ಮುನ್ಸಿಪಾಲ್ಟಿ ಟೌನ್ ಪ್ಲಾನಿಂಗ್ ಚೇರ್ಮನ್ನು, 3 ಸಲ ಕೌನ್ಸಿಲರು. ಅನೇಕ ಸಾರ್ವಜನಿಕರ ಕೆಲಸ ಮಾಡೋಕ್ಕೆ ನನಗೆಲ್ಲ ರೀತಿ ಅಧಿಕಾರ ಕೊಟ್ಟರು. ಯಾಕೆ ಕೊಟ್ಟರು ಅಂದರೆ ಅವರು ನಾನು ಅಧಿಕಾರ ಕೊಟ್ಟಾಗ ಯಾವುದೇ ಒಂದು ಪೇಪರ್ನಲ್ಲಾಗಲಿ ಮಾಧ್ಯಮದಲ್ಲಾಗಲಿ ಕಪ್ಪು ಚಕ್ಕೆ ಬರಲಾರ್ದಂಗೆ ನಾನು ಅಧಿಕಾರ ಮಾಡಿದ್ದೀನಿ. ಇವತ್ತು ಯಾರಾದರೂ ಇದ್ದರೆ ಹೇಳಲಿ, ನಾನು ಇವತ್ತೇ ರಾಜಕೀಯ ನಿವೃತ್ತಿ ಅಂತ. ಯಾಕಂದರೆ ಅವರು ಅಂಥ ನಿರಾಳದಾಯಕರು. ನಾನು ಭಾಳಷ್ಟು ಕೇಳೀನಿ. ಅವರು ಎಲ್ಲಿ ಇಂಥವರಲ್ಲಿ ಇಂಥ ಆಫೀಸರ್ಸಲ್ಲಿ ರೊಕ್ಕ ಇಂಥದ್ದು ತಗೊಂಡಾರ, ದುಡ್ಡು ತಗೊಂಡಾರ ಅಂತ ಎಲ್ಲಿಯಾದರೂ ನಾನಂತೂ ಸಾಕಷ್ಟು ಆಫೀಸರ್ಸ್ ಕೇಳೀನಿ. ಏನಪ್ಪ ಇಲ್ಲ ರೀ, ಅದೊಂದು ಸಾಬ್ರು ಅದ್ರ ತಂಟೆಗೊಂದಿಲ್ಲ, ದುಡ್ಡಾದ್ರೆ ದೂರ ನಡ್ರಿ ಅಂತಾರ. ಇಷ್ಟೆಲ್ಲ ಪ್ರಾಮಾಣಿಕವಾಗಿ ದುಡ್ದಂಥ ವ್ಯಕ್ತಿಗೆ ನೀವು ರಾಹುಲ್ ಗಾಂಧಿ ಸಾಹೇಬ್ರೆ ನಿಮ್ಮಲ್ಲಿ ವಿನಂತಿ, ವೇಣುಗೋಪಾಲ್ ಸಾಹೇಬ್ರೆ ನಿಮ್ಮಲ್ಲಿ ವಿನಂತಿ, ಸುರ್ಜೇವಾಲಾ ಸಾಹೇಬ್ರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಅವರೇ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ, ದಯಮಾಡಿ ನಮ್ಮ ನಾಯಕನ್ನ ನೀವು ಮಂತ್ರಿ ಮಾಡಿ, ಇನ್ನೊಮ್ಮೆ ಮಂತ್ರಿ ಮಾಡಿ ಅವರ ಅಭಿವೃದ್ಧಿ ಕೆಲಸಕ್ಕೆ ನೀವೆಲ್ಲ ಸಹಕಾರ ಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ. ಯಾಕೆ ವಿನಂತಿ ಅಂದರೆ ಅವರು 3 ವರ್ಷ ಮಾಡಿದ್ದು ನೀವು ನೋಡಿರಿ, ಒಂದು ದಿನ ಒಂದು ತಾಸು ರೆಸ್ಟ್ ಮಾಡಿಲ್ಲ ಮನ್ಯಾಗ. ಯಾರಾದರೂ ಆ ವಯಸ್ಸಿನಾಗ 79, 80 ವಯಸ್ಸಿನಾಗ ನಿದ್ದೆ ಮಾಡಲಾರ್ದಂಗೆ ತಿರುಗಾಡೋರು ಅಂದರೆ ನಮ್ಮ ಬೋಸರಾಜ್ ಸಾಬ್ರು. ಜನರ ಸಲುವಾಗಿ ಹಲವಾರು ಅಭಿವೃದ್ಧಿಗಳ ಬಗ್ಗೆ ನಮ್ಮ ಬಾಲಸ್ವಾಮಿ ಕೊಡ್ಲಿ ತಮ್ಮನವ್ರು ಹೇಳ್ಯಾರ. ಅವ್ರ ಅಭಿವೃದ್ಧಿ ನಾನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವರು ಸರಳ ನಡೆಯುತ್ತೆ. ಈಗ ಇಲ್ಲಿ ರಾಯಚೂರಾಗ ಇದ್ದಾರೆ ಅಂದರೆ ಬೆಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಾಗ ಇದ್ದಾರೆ ಅಂದರೆ ಡೆಲ್ಲಿಯಾಗ ಇರ್ತಾರೆ, ಡೆಲ್ಲಿಯಾಗ ಇದ್ದಾರೆ ಅಂದರೆ ರಾಯಚೂರಾಗ ಇರ್ತಾರೆ. ಈ ನಮ್ಮನ್ನು ತಿರುಗಾಡೋಂಥ ಲೀಡ್ರಲ್ಲಿ ನಾನು ನಮ್ಮ ಜಿಲ್ಲೆಯಲ್ಲಿ ನೋಡಿದಂಥ ವ್ಯಕ್ತಿ ಬೋಸರಾಜ್ ಸಾಬ್ ಒಬ್ಬರೇ ಅಂತ ನನಗನ್ನಿಸ್ತದೆ. ಅನೇಕ ಮಂದಿ ಮಂತ್ರಿಗಳಾಗ್ಯಾರ ನಮ್ಮ ಜಿಲ್ಲೆಯಲ್ಲಿ. ಎಲ್ಲರೂ ಅವ್ರವ್ರ ಪೀರಿಯಡ್ ಮುಗಿದ್ರೆ ಅವ್ರವ್ರ ಮನೆ ಸೇರ್ಯಾರ. ನಮ್ಮ ಸಾಬ್ ಹಂಗಲ್ಲ, ಅಧಿಕಾರ ಇರಲಿ ಇರಬೇಡ, ಯಾವತ್ತೂ ಪಬ್ಲಿಕ್ ಜೊತೆಗೆ ಜನರ ಜೊತೆಗೆ ಕಷ್ಟ ಸುಖ ಎಲ್ಲ ಕೇಳ್ಕೊಂತ ತಿರುಗಾಡ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಬೋಸರಾಜ್ ಸಾಹೇಬ್. DK ಶಿವಕುಮಾರ್ ಸಾಹೇಬ್ರೆ, ಮುಖ್ಯಮಂತ್ರಿ ಸಾಹೇಬ್ರೆ, ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನಾನು ಕಂಡಂಥ ಇಂಥ ಅಭಿವೃದ್ಧಿ ಮಾಡ್ತಕ್ಕಂಥ ವ್ಯಕ್ತಿ ಬೋಸರಾಜ್ ಸಾಹೇಬನ ಬಿಟ್ಟರೆ ನಿಮ್ಗೆ ಯಾರು ಸಿಗೋದಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಅವ್ರಿಗೆ ಎಷ್ಟೊತ್ತಿದ್ರೆ ನಮ್ಮೆಲ್ಲರ ಆಗ್ರಹ, ಅವ್ರನ್ನ ಇನ್ನೊಮ್ಮೆ ಮಂತ್ರಿ ಮಾಡಬೇಕು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡಬೇಕು ಅಂತ ಹೇಳಿ ನಾನು ಇನ್ನೂ 2 ನಿಮಿಷ